ಮೊನ್ನೆ ಸಚಿನ್ ಪಾಂಚಾಳ್ ಅವರ ಸುಸೈಡ್ ಮತ್ತು ಆತ್ಮಹತ್ಯೆ ಪ್ರಕರಣದಲ್ಲಿ ಇವತ್ತೇನು ಬಿಜೆಪಿಯವರು ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೇಳತ್ತಾರ. ಯಾವ ಬೇಸಿಸ್ ಮೇಲೆ ಕೇಳತ್ತಾರ ಅಂತ ಗೊತ್ತಾಗತ್ತಿಲ್ಲ. ಯಾಕಂದ್ರೆ ಅವರು ಈಶ್ವರಪ್ಪ ಕೇಸಸ್ ಮತ್ತು ಈ ಕೇಸಿಗೆ ಎರಡು ಇನ್ವಾಲ್ವ್ ಮಾಡಿ ಕೇಸ್ ಏನಪ್ಪ ಅಂದ್ರೆ ಅವರು ರಾಜೀನಾಮೆ ಕೇಳಕತ್ತಾರ ವಿನಾ ಮತ್ತು ಬೇರೆ ಯಾವ ಪುರಾವೆ ಇಲ್ಲ. ಯಾಕಂದ್ರೆ ಯಾರು ಏನು ಇದು ಮಾಡಿಲ್ಲ. ಅವ್ರು ಅಷ್ಟೇ ಪ್ರಿಯಾಂಕಾ ಖರ್ಗೆ ಅವರು ಆಪ್ತರಂತ ಹೇಳಿ ಕೇಸಿ ಅಟೆ ಅವ್ರು ಬರ್ದಿರ್ಬೇಕು ವಿನಾ ಮತ್ತೇನಿಲ್ಲ. ಈಶ್ವರಪ್ಪ ಅವ್ರು ಏನಪ್ಪಾ ಅಂದ್ರೆ ಆ ಕೇಸ್ನಾಗ ಡೈರೆಕ್ಟ್ ಈಶ್ವರಪ್ಪನ ಹೆಸರೇ ಇನ್ವಾಲ್ವ್ ಆಗಿತ್ತು. ಅದಕ್ಕೆ ಆ ಕೇಸೇ ಬೇರೆ, ಆದ್ರೆ ಈ ಕೇಸೇ ಬೇರೆ. ಈಗ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಯಾವುದೇ ಆಪಾದನೆ ಇಲ್ಲ, ಯಾವುದೇ ಇದು ಇರ್ಲಾರ್ದಕ್ಕ ಯಾವುದೇ ವಿಷಯ ತಗೊಂಡು ಈ ಸರ್ತಿ ಅಂದ್ರೆ ಬಿಜೆಪಿ ಅದವರು ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರು ಖರಾಬ್ ಮಾಡ್ಬೇಕಂತ ಈ ತರ ಮಾಡ್ತಾ ಇದ್ದಾರೆ. ನಾವು ಬಿ ಅದೇನು ಸುಸೈಡ್ ಆಗಿದಲ್ಲ ಅದು ನಾವು ಅದಕ್ಕೆ ಬಿ ಖಂಡಿಸ್ತೀವಿ. ಯಾಕಂದ್ರೆ ಅವ್ರು ಯಾರು ಅದ್ರಾಗ ಇನ್ವಾಲ್ವ್ ಹರ ಮನ್ನಿ COD ಒಂದು ಏಜೆನ್ಸಿ ಏನಪ್ಪ ಅಂದ್ರೆ ಫಿಕ್ಸ್ ಮಾಡಿದ್ದಾರೆ. ಅವರು ಎಲ್ಲ ಕಡೆ ಹೋಗಿ ಅವರೆಲ್ಲ ಇದು ಮಾಡ್ಲತ್ತಾರ. ಅವರೆಲ್ಲ ವರದಿ ಬಂದ ಮೇಲೆ ಏನಪ್ಪ ಅಂದ್ರೆ ಅವ್ರಿಗೆ ಸೂಕ್ತ ಕಠಿಣ ಶಿಕ್ಷೆ ಆಗಲಿ. ಯಾರು ಇನ್ವಾಲ್ವ್ ಆಗ್ಯಾರ ರಿಪೋರ್ಟ್ ಬಂದ್ಮೇಲೆ ಅವ್ರ ಮೇಲೆ ಶಿಕ್ಷೆ ಆಗಲಿ, ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗಲಿ. ಆದ್ರೆ ವಿನಾಕಾರಣ ಪ್ರಿಯಾಂಕಾ ಅವ್ರ ಮೇಲೆ ಆರೋಪ ಮಾಡೋದಪ್ಪ ಅಂದ್ರೆ ನಾವು ಖಂಡಿಸ್ತೀವಿ. ನಾವು ವಿಜೇಂದ್ರ ಅಣ್ಣವ್ರಿಗೆ ರಾಜ್ಯಾಧ್ಯಕ್ಷರಿಗೆ ನಾವು ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಶಾಸಕರೇ ಇವತ್ತೇನಪ್ಪ ಅಂದ್ರೆ ಈ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇವತ್ತು ಬೆಟ್ಟಿಂಗು ಮಟಕ ಇವೆಲ್ಲ ಆಡಿಸಿ ಒಂದೇ ಜಿಲ್ಲೆಯಲ್ಲಿಲ್ಲ, ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಎಲ್ಲ ಕಡೆ ನೋಡಪ್ಪ ಅಂದ್ರೆ ಸಾವಿರಾರು ಮನೆಗಳು ಏನಪ್ಪ ಅಂದ್ರೆ ಹಾಳಾಲತ್ತವ, ಬೀದಿಗೆ ಬರ್ಲತ್ತವ. ಮತ್ತು ನೂರಾರು ಮಂದಿ ಯುವಕರು ಏನಪ್ಪ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳತ್ತಿರು. ನಾವು ಹೇಳತ್ತಿಲ್ಲ, ನಿಮ್ಮ ಸ್ವಪಕ್ಷದವರೇ ಶಾಸಕರೇ ಗುಲ್ಬರ್ಗಾ ಬೀದರ್ ಶಾಸಕರೇ ಎಲ್ಲಿ ಏನಪ್ಪ ಅಂದ್ರೆ ವಿಧಾನಸೌಧದಲ್ಲಿ ಚರ್ಚೆ ಮಾಡ್ಯಾರ. ಮತ್ತು ಹೋದ ಸರ್ತಿ ಯಾವ ಶಾಸಕರು ಹಳೆಯ ಮಾವ ಹೆಂಡತಿ ಹೆಸರಲ್ಲಿ ಗಾಡಿ ಅವೆಲ್ಲ ಏನಪ್ಪಾ ಅಂದ್ರೆ ಸಿಕ್ಕಾವ. ಅಂತ ಶಾಸಕರ ಮೊದಲು ರಾಜೀನಾಮೆ ಯಾವಾಗ ನೀವು ತಗೋರಿ, ಆಮೇಲೆ ಪ್ರಿಯಾಂಕಾ ಸಾಹೇಬ್ರ ಮೇಲೆ ಏನ್ರಿ ಆರೋಪ ಮಾಡಕ್ಕ ಬರೀ ಅಂತ ನಾ ರಾಜ್ಯಾಧ್ಯಕ್ಷರಿಗೆ ವಿಜೇಂದ್ರ ಅಣ್ಣವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಮತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾರು ನೀವು ಎಷ್ಟೇ ನೀವು ಆರೋಪ ಮಾಡಿದ್ರು ಅದು ಏನಪ್ಪಾ ಅಂದ್ರ ಅದು ಇದು ಆಗಲ್ಲ. ಮತ್ತು ಏನು ಆರೋಪ ಮಾಡ್ಲತ್ರಿ ಅದಕ್ಕೆ ನಾವೇನಪ್ಪ ಅಂದ್ರ ಖಡಾಖಂಡಿತವಾಗಿ ಖಂಡಿಸ್ತೀವಿ.